ನಮಸ್ಕಾರ. ದೇವಿರಿ ವರ್ಸಸ್ ಡಾಕ್ಟರ್ ಕಿರುಚಿತ್ರನ ಯೂಟ್ಯೂಬ್ಗೆ ಅಂತ ಹೇಳಿ ಒಂದು ಶೂಟಿಂಗ್ ಮಾಡಿದ್ವಿ. ಇದರ ಕತೆ ಡಾಕ್ಟರ್ ಮತ್ತೆ ಈ ಮೈ ಮೇಲೆ ಬರುತ್ತಂತಹ ದೇವರುಗಳು, ಈಗ ಹೆಣ್ಣು ದೇವರುಗಳು ಕೆಲವರ ಹೆಂಗಸರುಗಳು ಅಥವಾ ಗಂಡಸರುಗಳ ಮೈ ಮೇಲೆ ಬರುತ್ತೆ. ಹಲವಾರು ದೇವಸ್ಥಾನಗಳಲ್ಲಿ ನಾವು ನೋಡಿದ್ದೀವಿ. ಅಲ್ಲಿ ಏನು ನಡೆಯುತ್ತೆ, ಆ ದೇವರು ಬರೋದು ನಿಜಾನ, ಜನಗಳು ಯಾಕೆ ಅಷ್ಟು ಮುಗಿ ಬೀಳ್ತಾರೆ, ಹಲವಾರು ದೇವಸ್ಥಾನಗಳಲ್ಲಿ ಅದು ಒಂದು ಈಗ ತುಂಬಾ ಆಗಿದೆ. ಅದು ಏನು ದಂಧೆ ಅಂತ ಹೇಳ್ತೀರಾ ಅಥವಾ ಮೂಢನಂಬಿಕೆ ಅಂತ ಹೇಳ್ತೀರಾ, ಅಥವಾ ಜನಗಳ ಬಾಯಿಗೆ ಹರಿದಾಡ್ಕೊಂಡು ಈ ತರ ಆಗ್ತಾ ಇದೆ ಅಂತ ಹೇಳ್ತೀರಾ, ಅದು ಅವ್ರವ್ರ ನಂಬಿಕೆ. ಅದಕ್ಕೆ ನಾವು ಏನು ಹೇಳಕ್ಕಾಗಲ್ಲ. ಕೆಲವ್ರಿಗೆ ಎಷ್ಟೇ ಕಾಯಿಲೆಗಳು ಬಂದಾಗ, ಎಂತೆಂಥ ಕಾಯಿಲೆಗಳು ಬಂದಾಗ ಡಾಕ್ಟರ್ಗಳ ಹತ್ರ ಹೋದಾಗ ನಮಗೆ ಕಮ್ಮಿ ಆಗಿಲ್ಲ, ಹುಷಾರಾಗಿಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲೊಂದು ನಿಂಬೆಹಣ್ಣ ಮಂತ್ರಿಸ್ಕೊಂಡು ಬಂದು ಜ್ಯೂಸ್ ಕುಡಿದಾಗ ನನಗೆ ಸರಿ ಆಯಿತು ಅಂತ ಹೇಳೋ ಉದಾಹರಣೆಗಳು ತುಂಬ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಕತೆ ಶುರುವಾಗಿದ್ದು. ಒಂದು 12ರಿಂದ 15 ವರ್ಷದ ಒಳಗಿನ ಹೆಣ್ಣು ಮಕ್ಕಳು ಈಗೆಲ್ಲ ಬೇಗ ಮೆಚೂರ್ಡ್ ಆಗ್ತಾ ಇದ್ದಾರೆ. 10 ವರ್ಷ 11 ವರ್ಷಕ್ಕೆಲ್ಲ ಮೆಚೂರ್ಡ್ಗಳಾಗ್ತಾ ಇದ್ದಾರೆ. ಅದು ಕಾಲ ಮಹಿಮೆ ಅಂತ ಹೇಳಕ್ಕಾಗಲ್ಲ. ಅಥವಾ ಈಗ ತಿಂತಾ ಇರೋ ಊಟ, ಈಗ ಪ್ರತಿಯೊಂದಕ್ಕೂ ಹೋಟೆಲ್ ಊಟ ಅಥವಾ ಫಾಸ್ಟ್ ಫುಡ್ ಅಂತ ಏನಂತೀವಿ, ಅದು ಆ ಒಂದು ಊಟದ ಇದಕ್ಕೂ ಬೇಗ ಹೆಣ್ಣು ಮಕ್ಕಳು ಈಗ ಮೈ ಮೆರಿತಾ ಇದ್ದಾರೆ ಅಂತ ಹೇಳ್ಬೋದು. ಆಡು ಭಾಷೆಯಲ್ಲಿ ಮೈ ಮೆರಿತಾ ಇದ್ದಾರೆ, ದೊಡ್ಡೋಳಾಗ್ತಾ ಇದ್ದಾರೆ, ಅಥವಾ ಮೂಲೆ ಕೂತಿದ್ದಾಳೆ, ಇವೆಲ್ಲ ಹೇಳ್ತಾರೆ. ಆ ಒಂದು ಹುಡುಗಿಗೆ ದೊಡ್ಡೋಳಾಗಿದ ತಕ್ಷಣ ಅಕ್ಕಪಕ್ಕದ ಜನ, ಈಗ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ಗಳಿರೋರಿಗೆ ಅದು ತೊಂದರೆ ಕಾಣಲ್ಲ. ಈಗ ಸ್ವಲ್ಪ ಹಳ್ಳಿ ಅಂತ ಏನ್ ನಿಂತ್ಕೊಳ್ಳೋದು, ಹಳ್ಳಿನೂ ಅಲ್ಲ ನಗರನೂ ಅಲ್ಲ, ಅಂತ ಜಾಗಗಳಲ್ಲಿ ಮೈ ಮೆರೆದು ಕೆಲವು ಕಡೆ ಹೊಸ್ಕೆಗಳನ್ನ ಹಾಕ್ತಾರೆ, ತುಂಬಾ ಗ್ರ್ಯಾಂಡಾಗಿ ಹಾಕ್ತಾರೆ. 5 ದಿವಸ ಗುಡ್ಲಕ್ಕೆ ಅಂತ ಹಾಕಿ ಸೋದ್ರ ಮಾವ ಸೊಪ್ಪನ್ನ ಕಡ್ಕೊಂಡ್ ಬರ್ತಾನೆ. ಒಂದು ಯಾವುದೋ ಒಂದು ಹೊಂಗೆ ಸೊಪ್ಪು ಮತ್ತೆ ಒಂದು ಹೊಸ್ಕೆ ಸೊಪ್ಪು ಅಂತ ಹೇಳ್ತಾರೆ. ಅದನ್ನ ಕಡ್ಕೊಂಡ್ ಬಂದು ಅವನು ಮನೆ ಅಕ್ಕಪಕ್ಕ 5 ಗುಡಿಸಲನ್ನ ಕಿತ್ತಾಕ್ಬೇಕು. ಮುಂಚೆ ಎಲ್ಲ ತುಂಬಾ ಇತ್ತು ಬಿಡಿ, ಆ ಹೆಣ್ಣುಮಗನ ಒಳಗಡೆ ಕರ್ಸ್ಕೊತಾ ಇರ್ಲಿಲ್ಲ. ಇವಾಗಾದ್ರೂ ಸ್ವಲ್ಪ ಹೊರಗಡೆ ಕರ್ಕೋತಾರೆ. ಆ ಹುಡುಗಿ ದೊಡ್ಡಳಾದಂತ ಹುಡುಗಿ ಆಚೆ ಇರ್ಬೇಕಿತ್ತು. ಮತ್ತೆ ಒಂದು 5 ದಿವಸ 9 ದಿವಸ ಖಾರ ಊಟ ಮಾಡಂಗಿರ್ಲಿಲ್ಲ, ಬರೀ ಬೆಲ್ಲ ಹಾಕೊಂಡು ಅನ್ನ ತಿನ್ಬೇಕಾಗಿತ್ತು ಅಂತ ಪರಿಸ್ಥಿತಿಗಳಿತ್ತು. ಇವಾಗ ಸ್ವಲ್ಪ ಕಾಲ ಬದಲಾದಾಗೆ ಇದೆ. ಬಟ್ ಆದ್ರೆ ಸಂಪ್ರದಾಯ ಹಾಗೆ ಇದೆ. ಸೋದ್ರ ಮಾವನೇ ಆ ಸೊಪ್ಪನ್ನ ಕಡ್ಕೊಂಡ್ಬಂದು ಗುಡ್ಲಾಕಿ ಆಮೇಲೆ ಆ ಹುಡುಗಿನ ದೊಡ್ಡಸ್ಕೆ ಹಾಕಿ ಒಳಗಡೆ ಕರ್ಕೋಬೇಕು. ಅವಾಗ ನಮ್ದು ಸೂತ್ಕ ಅಂತ ಆಗಿರುತ್ತೆ, ಸೂತ್ಕ ಹರಿತು ಅನ್ನೋವಂಥ ಪದ್ಧತಿ ಇದೆ ಕೆಲವು ಕಡೆ. ಆ ಒಂದು ಅಂತ ಹುಡುಗಿ ಮೈ ನೆರೆದಾಗ ಹೊಸ್ಕೆ ಹಾಕ್ತಾರೆ. ಅವಳು ಆಟ ಆಡಕ್ಕೆ ಬಂದಾಗ ಪಕ್ಕದ ಮನೆಯಲ್ಲಿ ಇದ್ದಂತ ಒಂದು ಹೆಂಗಸು, ಅವಳು ಮನೆ ಕೆಲಸ ಅದು ಇದು ಮಾಡ್ಕೊಂಡು ಬಂದು ಕೂಲಿ ಮಾಡಿ ಸಾಕಾಗಿ ಮಲಗಿರ್ತಾಳೆ. ಇವರು ಕಿರ್ಚ್ಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ಅವಳು ಬಂದು ಬೈತಾಳೆ, ಮೈ ನೆರೆದಿದ್ದೀರಾ, ನಿಮ್ಗೆ ಮಾನ ಮರ್ಯಾದೆ ಇಲ್ವಾ, ಇವತ್ತ ನಾಳೆ ಗಂಡನ್ ಕಟ್ಟಬೇಕು. ಮುಂಚೆ ಎಲ್ಲ ಮೈ ನೆರೆದು ಮದುವೆ ಮಾಡ್ಕೊಂಡು ಮೈ ನೆರೆದ ಆದ್ಮೇಲೆ ಸೋಬನ ಅಂತ ಮಾಡಿ ಗಂಡನ ಮನೆಗೆ ಕಳಿಸ್ಕೊಡ್ತಾ ಇದ್ರು ಮುಂಚೆ, ತುಂಬಾ ಈಗ ಒಂದು 40-50 ವರ್ಷಗಳ ಹಿಂದೆ. ಈಗ ಸ್ವಲ್ಪ ಅದು ಪದ್ಧತಿ ಇದಾಗಿದೆ. ಈಗ ಹೆಣ್ಣಿಗೆ 18, ಗಂಡಿಗೆ 21 ಅಂತ ಬಂದಿದೆ. ಇವಾಗೆಲ್ಲ ಇನ್ನೂ ಲೇಟಾಗಿ ಆಗ್ತಾ ಇದಾರೆ ಬಿಡಿ. ನಾವೆಲ್ಲ ಏನೋ ಸೆಟ್ಲ್ ಆಗ್ಬೇಕು ಜೀವನದಲ್ಲಿ ಅಂತ ಹೇಳ್ಬಿಟ್ಟು ಕೆಲವರು ಲೇಟಾಗಿ ಮದುವೆ ಮಾಡ್ಕೊತಾ ಇದ್ದಾರೆ. ಆ ಹೆಂಗಸು ಬಂದು ಈ ಮಕ್ಕಳು ಆಡ್ತಾ ಇರ್ಬೇಕಾದ್ರೆ ಬೃಂದ ಅನ್ನೋ ಹುಡುಗಿ ಬೈತಾರೆ. ಆ ಬೈದಾಗ ಬೃಂದ ಅನ್ನೋ ಹುಡುಗಿಗೆ ಆ ಮಾತು ತುಂಬಾ ಮನ್ಸಿಗೆ ತಗೊಂಡ್ಬಿಡ್ತಾರ ಅವ್ರು. ಏನ್ ಇವ್ರು ಹಿಂಗನ್ಬಿಟ್ರಲ್ಲ, ಅಂದ್ರೆ ನಾನು ದೊಡ್ಡೋಳಾಗಿದ್ದೀನಿ, ದೊಡ್ಡೋಳಾದ್ರೆ ನಾನು ಆಟ ಆಡ್ಬಾರ್ದಾ, ಕುಂಟೆಗಿಲ್ಲ ಆಡ್ಬಾರ್ದಾ, ಯಾಕೆ ನೀವು ಆಂಟಿಗೆ ಬೈದ್ಲಲ್ಲ ಅನ್ನೋ ಒಂದು ಇದು ಗಿಲ್ಟ್ ಶುರು ಆಗ್ಬಿಡ್ತಾ ಅವ್ರಿಗೆ. ಸರಿ ಆಯ್ತು, ಆ ವಿಷಯ ಅಲ್ಲಿಗೆ ಬಿಡದೆ ಅವಳೇನ್ ಮಾಡ್ತಾಳೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಮನೆಯಲ್ಲೂ ಬಂದು ಊಟ ಮಾಡದೆ ಅದನ್ನೇ ಒಂದು ಮನೋರೋಗ ತರ ತಗೊಂಡ್ಬಿಡ್ತಾಳೆ. ನೀವು ಆಂಟಿಗೆ ಬೈದ್ಬಿಟ್ಲಲ್ಲ, ಇಲ್ಲಿಂದ ನಾನು ಆಟ ಆಡ್ಬಾರ್ದಾ, ನಾನು ತುಂಬಾ ದೊಡ್ಡೋಳಾಗ್ಬಿಟ್ಟಿದ್ದೀನ, ಅಂದ್ರೆ ನನಗೆ ಹಿಂಗ್ ಮದುವೆ ಮಾಡ್ಬಿಡ್ತಾರ
ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಆ ಹುಡುಗಿಗೆ ತುಂಬಾ ಒಳಗಡೆ ಅವಳೇ ಕೊರಗಕ್ ಶುರು ಆಗ್ಬಿಡ್ತಾಳೆ. ಅವ್ರ ಅಮ್ಮನು ಮನೆ ಕೆಲಸ ಮಾಡ್ಕೊಂಡಿರೋಂಥ ತಾಯಿ, ಅವ್ರ ತಂದೆ ಬಂದು ರಾಜಕೀಯ ವ್ಯಕ್ತಿ ಜೊತೆ ಹಿಂದೆ ತಿರುಗ್ತಾರಲ್ಲ ಪುಡಾರಿಗಳ ಆ ಲೆಕ್ಕದಲ್ಲಿ ಆಯ್ತಾ ಇರ್ತಾರೆ. ಬಂಡಲ್ ಬಾಯಿ ಬಿಟ್ರೆ ಮಾತ್ರ ಕೋಟಿಗೆ ಮಾತಾಡ್ತಾನೆ, ಜೇಬಲ್ ಮಾತ್ರ 100 ರೂಪಾಯಿ ಇರೋದಿಲ್ಲ ಅಂತ ವ್ಯಕ್ತಿ. ಅವಳಿಗೆ ಒಂದು ಸಪೋರ್ಟಿಂಗ್ ಮಾಡೋರು ಯಾರು ಇರಲ್ಲ. ಇಲ್ಲಮ್ಮ, ಅವ್ರ ತಾಯಿಗೂ ಮನೆ ಕೆಲಸ ಮಾಡ್ಕೊಂಬಂದು ಸಾಕಾಗಿರ್ತಾಳೆ, ತಂದೆ ಇವನು ಈ ತರ ಇರ್ತಾನೆ, ಅವಳಿಗೆ ಹೇಳೋರು ಯಾರು? ಒಂದು ಒಳ್ಳೆ ಅವಳಿಗೆ ತಿಳಿಸೋದಕ್ಕೆ ಯಾರಾದ್ರೂ ಇದ್ದಿದ್ರೆ ನಿಜವಾಗ್ಲೂ ಅವಳು ಅದರಿಂದ ಎಚ್ಚೆತ್ಕೊತಾ ಇದ್ದು ಅನ್ಸ್ತಾ ಆ ಹುಡುಗಿ. ಆಗೋಲ್ಲ ಆ ತರ. ಸ್ಕೂಲಿಗೆ ಹೋಗ್ತಾಳೆ, ಸ್ಕೂಲಲ್ಲೂ ಅದೇ ಕೊರಗ್ತಾ ಇರುತ್ತೆ ಅವಳಿಗೆ. ನೀವು ಆಂಟಿ ಅನ್ಬಿಟ್ಲಲ್ಲ, ನಾನು ಮೈ ಬಿಟ್ಟಿದ್ದೀನಿ, ಇನ್ನು ನಾನು ಮುಂದೆ ನಾನು ಆಟ ಆಡೋದಿಲ್ಲ ಅನ್ನೋದೇ ಅವ್ರ ಮನಸ್ಸಲ್ಲಿ ಕೂತಿರುತ್ತೆ. ಸರಿ, ಯಾಕೋ ಡಲ್ ಆಗ್ಲಲ್ಲ ಅಂತ ಹೇಳ್ಬಿಟ್ಟು ಅವ್ರ ತಾಯಿ ಏನ್ ಮಾಡ್ತಾಳೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾಳೆ. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ತಾಳೆ. ಯಾಕೋ 3 ದಿವಸದಿಂದ ನನ್ನ ಮಗಳು ತುಂಬಾ ಸೈಲೆಂಟ್ ಆಗಿದ್ದಾಳೆ ಡಾಕ್ಟರ್, ಏನು ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಸರಿ ಅಮ್ಮ, ಡಾಕ್ಟ್ರು ಹೇಳ್ತಾರೆ, ವಿಷಯ ತಿಳ್ಕೊತಾರೆ. ಹುಡುಗಿ ಮೈ ಎಳ್ದಿದ್ದಾಳ, ಈ ಟೈಮ್ನಲ್ಲಿ ಇದೆಲ್ಲ ಸಹಜಮ್ಮ, ಸ್ವಲ್ಪ ಅವಳಿಗೆ ಫ್ರೆಂಡ್ಲಿ ಆಗಿ ಮಾತಾಡಿ ಅಂತ ಹೇಳ್ಬಿಟ್ಟು ಮಾಮೂಲಿ ಮೆಡಿಸಿನ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಮೆಡಿಸಿನ್ ತಂದು ಮನೆಗೆ ಬರ್ತಾರೆ, ಮೆಡಿಸಿನ್ ಕೊಡ್ತಾರೆ. ಮೆಡಿಸಿನ್ ಕೊಟ್ಮೇಲೆ ಇವಳು ಬೀದಿ ನೀರು ಬೇಡಿಕೆ ಅಂತ ಹೋಗ್ತಾಳೆ ಅವ್ರ ತಾಯಿ. ಆವಾಗ ಅಲ್ಲಿನ ಹೆಂಗಸರುಗಳು ಕೇಳ್ತಾರೆ, ಏನಾಯ್ತು ನಿಮ್ಮ ಮಗಳಿಗೆ ಭಾಗ್ಯ, ಯಾಕೆ ಸ್ಕೂಲಿಂದ ಕರ್ಕೊಂಡ್ಬರ್ತಾ ಇದ್ರಲ್ಲ ಅಂತ ಬಂದಾಗ, ಇಲ್ಲ ತಲೆ ಸುತ್ತಾಕೋ ಬಿದ್ದೋಗಿದ್ದಾಳೆ. ಇಲ್ಲ, ನಾನು ನೋಡ್ತಾ ಇದ್ದೀನಿ, 2-3 ದಿವಸದಿಂದ ಅವಳು ಸ್ವಲ್ಪ ಡಲ್ಲಾಗಿದ್ದಾಳೆ ಅಂತ. ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಯಾವ ಆಸ್ಪತ್ರೆಗೆ ಕರ್ಕೊಂಡು? ಅಯ್ಯೋ, ಅಲ್ಲಿಗೇನಕ್ಕಮ್ಮ ಕರ್ಕೊಂಡು ಹೋಗ್ತಾ ಇದೆಯಾ, ಸೈಲೆಂಟ್ ಆಗಿರೋದಕ್ಕೆ. ಮೋಸ್ಟ್ಲಿ ಅವಳು ಸ್ಕೂಲ್ಗೆ ಹೋಗ್ತಾಳಲ್ಲ, ಆ ರೋಡಲ್ಲಿ ಏನಾದ್ರು ಓಡಾಡೋ ದಾರಿನಲ್ಲಿ ಏನಾದ್ರು ಗಾಡಿಗಳನ್ನ ಆಗಿರ್ಬೋದೇನ. ನೀನೊಂದು ಕೆಲಸ ಮಾಡು, ಇಲ್ಲೇ ದೇವಸ್ಥಾನದಲ್ಲಿ ಅಮ್ಮ ಮೈ ಬಿಡ್ತೈತೆ, ಶುಕ್ರವಾರ ಮಂಗಳವಾರ ಇಲ್ಲೇ ಹೋಗಿ ಒಂದು ತಾಯ್ತಿ ಕಟ್ಸ್ಕೊಂಡು ನಿಮ್ಮನ್ನು ಮರ್ಸ್ಕೊಂಡ್ಬರ್ಬೇಕು ನಾನು ಅಂತ ಅವ್ರು ಹೇಳ್ತಾರೆ. ಸರಿ, ಭಾಗ್ಯಂಗೆ ಅದು ಮೈಲಿಗೆ ಬರುತ್ತೆ. ಸರಿ, ಇದು ಒಂದು ನೋಡೋಣ ಅಂತ ಹೇಳ್ಬಿಟ್ಟು ಪಾಪ ಡಾಕ್ಟರ್ ಹತ್ರನೂ 500 ರೂಪಾಯಿ. ಈ ಹೆಂಗಸು ಭಾಗ್ಯ ಮನೆ ಕೆಲಸ ಮಾಡ್ಕೊಂಡಿರೋಂತಹ ಹೆಣ್ಣುಹುಡುಗ. ಡಾಕ್ಟರ್ ಹತ್ರ ಹೋದ್ರು 500 ರೂಪಾಯಿ, ಅಲ್ಲೊಂದು 1000 ರೂಪಾಯಿ ಮೆಡಿಷನ್ ಅದು ಇದರಿಂದ ಬರ್ಬೋದು, 1000 ರೂಪಾಯಿ ಆಯ್ತು. ಇಲ್ಲಿ ಅಮ್ಮನ ಹತ್ರ ಬಂದಾಗ್ಲೂ ದೇವಸ್ಥಾನಕ್ಕೆ ಬರ್ತಾಳೆ. ದೇವಸ್ಥಾನದಲ್ಲಿ 500 ರೂಪಾಯಿ ಕೊಟ್ರೇನೆ ಆ ದೇವಿ ಮೈ ಮೇಲೆ ಏನ್ ಬಂದಿರ್ತಲ್ಲ ಆ ಹೆಂಗಸು ಹೇಳೋದು, ಅವ್ರು ಕೇಳೋ ಪ್ರಶ್ನೆಗೆ ಉತ್ತರ ಹೇಳೋದು. ಸರಿ, ಅಲ್ಲೂ ಸಹ 500 ರೂಪಾಯಿ ಕೊಡ್ತಾಳೆ. ಅಲ್ಲೂ ಸಹ ಜನ ತುಂಬಿರ್ತಾರೆ. ಅವಳಿಗೆ ಭಾಗ್ಯನಿಗೆ ಇನ್ನೂ ನಂಬಿಕೆ ಬರುತ್ತೆ, ನನ್ನ ಮಗಳು ಸರಿ ಹೋಗ್ತಾಳೆ, ಇಲ್ಲಿನ ತಾಯ್ತಿ ಕಟ್ಟಿಸ್ಕೊಂಡು ನಿಂಬೆಹಣ್ಣ ಮಾತಾಡ್ಸ್ಕೊಂಡು ಬರ್ತಾಳೆ. ಮನೆಗೆ ಬರ್ತಾಳೆ, ನಿಂಬೆಹಣ್ಣ ಶರಬತ್ತು ಮಾಡಿ ಮಗಳಿಗೆ ಕುಡಿಸ್ತಾಳೆ. ಸರಿ ಹೋಗುತ್ತಮ್ಮ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ ನಾವು ಇನ್ನು ಮುಂದೆ ಅಂತ ಹೇಳಿ ಅವಳಿಗೆ ಒಂದು ಹೇಳಿ ಮಲಗ್ತಾಳೆ. ಬೃಂದನಿಗೆ ರಾತ್ರಿ ಕನ್ಸಲ್ಲಿ ಏನಾಗುತ್ತೆ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಎಲ್ಲ ಎಫೆಕ್ಟು, ನಾನು ಇನ್ನ ಸರಿ ಹೋಗ್ತೀನಿ, ದೇವ್ರು ನನ್ನ ಸಪೋರ್ಟಲ್ಲಿ ಇದ್ದಾರೆ ಅಂತ ಹೇಳಿ ಅವಳಿಗೊಂದು ಇಮ್ಯಾಜಿನಲ್ಲಿ, ಅವಳೊಂದು ಕಲ್ಪನೆಯಲ್ಲಿ ಅವಳು ಮಲಗಿರ್ತಾಳೆ. ಕನ್ಸಲ್ಲಿ ಅವಳಿಗೆ ಒಂದು ದೇವತೆ ಪ್ರತ್ಯಕ್ಷ ಆಗುತ್ತೆ. ಯಾಕಮ್ಮ ಬೃಂದ ಸೈಲೆಂಟ್ ಆಗಿದ್ಯಾ? ಇಲ್ಲ, ನಾನು ಈ ಥರ ನಾನು ದೊಡ್ಡವಳಾಗಿದ್ದೀನಿ ಅಂತೆ, ಪಕ್ಕದ ಮನೆ ಆಂಟಿ ಬಂತು. ಇಲ್ಲಮ್ಮ, ನೀನು ಇನ್ನೂ ಚಿಕ್ಕವಳು, ನೀನು ಆರಾಮಾಗಿ ಓದ್ಕೊಂಡು ಆಟ ಆಡ್ಕೊಂಡಿರ್ಬಹುದು, ಏನು ತೊಂದರೆ ಇಲ್ಲ ಅಂತ ದೇವ್ರು ಹೇಳುತ್ತೆ. ಅದು ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಒಂದು ಕಲ್ಪನೆ. ನಾವು ಅವತ್ತಿನ ದಿನಚರಿಗೆ ಏನ್ ಮಾಡ್ತೀವೋ ಅದು ನಮ್ಮ ನೈಟ್ ಮಲಗಿದಾಗ ನಮಗೆ ಕನ್ಸಲ್ಲಿ ಬರುತ್ತೆ. ಅದೆಲ್ಲ ಒಂದು ರೀಕಾಲ್ ಆಗುತ್ತೆ. ಆ ಕಲ್ಪನೆಯಲ್ಲಾದ್ರೂ ಆಗಿದ್ರೆ ಅವಳು ಹುಷಾರಾಗ್ತಿದ್ದೇನೋ ಪಾಪ. ಏನೋ ನನಗೆ ಒಂದು ದೇವರು ನನಗೆ ಸಪೋರ್ಟ್ ಮಾಡಿದ್ರು ಅಂತ. ಬಟ್ ಅದೇ ಟೈಮ್ನಲ್ಲಿ ಅವರಪ್ಪ ಕಲಿಸ್ತಿತ್ತು ಅಂತ ಹೇಳ್ಬಿಟ್ಟು ಎಚ್ಚರ, ನಾನು ಕುಡಿದು ಬೇರೆ ಮಲಗಿರ್ತಾನೆ, ಎಚ್ಚರ ಆಗ್ತಾನೆ. ಇವಳಿಗೆ ಅದೇ ಟೈಮ್ನಲ್ಲಿ ಇವಳಿಗೆ ಆ ದೇವಿಗೆ ಮೈ ತುಂಬಿದ್ದನ್ನು ತುಂಬಾ ಇದರಲ್ಲಿ ಆ ದೇವರಿಗೆ, ಆ ಲೇಡಿಗೆ ದೇವಸ್ಥಾನದಲ್ಲಿ ಆ ಅಮ್ಮನಿಗೆ ಮೈ ತುಂಬಿದಾಗ ಒಂದು ಉಗ್ರ ಅವತಾರ ನೋಡಿರ್ತಾರೆ. ಅದು ಕಂಡುಬಿಡುತ್ತೆ ಇವಳು ಮತ್ತೆ. ಅಯ್ಯೋ, ಮತ್ತೆ ಇದ್ದಿದ್ದು ಬಿಡ್ತಾಳೆ. ಅಂದ್ರೆ ಆ ಕುಂಕುಮ, ಆ ಬೊಟ್ಟು ಎಲ್ಲ ತಾಂಡವ್, ಅದು ನಿಜನ ಸುಳ್ಳ ಗೊತ್ತಿಲ್ಲ. ಒಟ್ನಲ್ಲಿ ಆ ಅಮ್ಮನಿಗೆ
ದೇವ್ರ ಮೈ ಮೇಲೆ ಬಂದಿದೆ ಅಂತ ಹೇಳ್ಬಿಟ್ಟು ಎಲ್ಲ ಜನಗಳೆಲ್ಲ ಕ್ವಶನ್ ಕೆಳಗೆ ಬಂದಿರ್ತಾರೆ, ಅವ್ರ ಮನೆ ಸಮಸ್ಯೆಗಳನ್ನ ಹೇಳ್ಕೊಳ್ಳೋಕೆ ಬಂದಿರ್ತಾರೆ. ಅದು ಇವಳಿಗೆ ಪರಿಸರ ಆಗುತ್ತೆ. ಅದು ಮತ್ತೆ ಇದ್ದಿದ್ದು ಗಾಬರಿಯಾಗಿ ಸೀದಾ ತುಂಬಾ ಇನ್ನ ನನ್ನ ಕೈಲಿ ಆಗೋದೇ ಇಲ್ಲ ಅನ್ನೋ ಮಟ್ಟಕ್ಕೆ ಅವಳು ಮಲಗ್ಬಿಡ್ತಾಳೆ. ಅವಳಿಗೆ ಸಜೆಷನ್ ಬೇಕಿತ್ತು, ಒಂದು ಒಳ್ಳೆ ಮಾತು ಹೇಳಿ ಅವಳಿಗೆ ಒಂದು ಕೌನ್ಸಿಲಿಂಗ್ ಮಾಡಿ ಹೀಗಲ್ಲಮ್ಮ ಹೀಗೆ ಅಂತ ಹೇಳಿದ್ರೆ ಆ ಬೃಂದ ನಿಜವಾಗ್ಲೂ ಅವಳು ರಿಕವರ್ ಆಗ್ತಾ ಇದ್ಲು. ಅವಳಿಗೆ ಯಾರು ಹೇಳೋರಿಲ್ಲ, ಸ್ಕೂಲಲ್ಲೂ ಅದ್ರ ಬಗ್ಗೆ ಪಾಠ ಮಾಡೋರಿಲ್ಲ, ಅದೆಲ್ಲ ಪಾಠದಲ್ಲಿ ಬರಲ್ಲ, ಜನರಲ್ ಆಗಿ ಹೇಳುವಂತ ವಿಷಯಗಳಿದೆಲ್ಲ, ಇದು ಬರಲಿಲ್ಲ. ಕೊನೆಗೇನಾಗುತ್ತೆ, ಅವಳಿಗೆ ಮತ್ತೆ ಎದ್ದೊಳಕ್ ಆಗೋದೇ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವಳು ಇರ್ತಾಳೆ. ಈ ಕಡೆ ನೋಡಿದ್ರೆ ಊರಿನ ಜನ ಪಂಚಾಯತಿ ಇಡ್ತಿರ್ತಾರೆ, ಭಾಗ್ಯಮ್ಮನ ಮಗಳಿಗೆ ಆರೋಗ್ಯದಲ್ಲಿ ಏರುಪೇರಾಗಿದೆ, ಊರಹಬ್ಬ ಮಾಡಬೇಕು, ಊರಹಬ್ಬ ಮಾಡಿದ್ರೆ ನಾವು ಹುಡುಗಿ ಸರಿ ಹೋಗ್ಬೇಕು ಅಂತ. ಇದರಲ್ಲಿ ಯಾವುದು ಸುಳ್ಳು ಯಾವುದು ಸತ್ಯ ಅನ್ನೋದನ್ನ ದೇವಿರಿ ವರ್ಸ್ ಡಾಕ್ಟರ್ ಈ ಕಿರುಚಿತ್ರವನ್ನು ನೋಡಿ ನಿಮ್ಮ ಅಭಿಪ್ರಾಯ ಹೇಳಿ. ನಮಸ್ತೆ.